ಇದೆ ಬಣ ಬಡಿದಾಟ ಇನ್ನೂ ಕೂಡ ಬಣ ಬಡಿದಾಟ ಶಮನ ಆಗೇ ಇಲ್ಲ. ಮರಳಿ ಅಧ್ಯಕ್ಷರ ಬದಲಾವಣೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಅಂದ್ರೆ ಯತ್ನಾಳ್ ಅವರ ಟೀಮ್ನಲ್ಲೇ ಇರುವಂತ ಮತ್ತೋರ್ವ ಸದಸ್ಯ ಅದು ರಮೇಶ್ ಜಾರಕಿಹೊಳಿ ಅವರು ಕೂಡ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಯನ್ನ ಹುಟ್ಟಾಕ್ತಾ ಇದ್ದಾರೆ. ಬಿಜೆಪಿ ವರಿಷ್ಠರ ಎಚ್ಚರಿಕೆ ಬಳಿಕ ಕೂಡ ಮತ್ತೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ಯಾಕೆ ರಮೇಶ್ ಜಾರಕಿಹೊಳಿ? ಮಗನ ಪರ ಯಡಿಯೂರಪ್ಪ ಪ್ರವೇಶ ಮಾಡಿದ್ದಕ್ಕೆ ಬೆದರಿತ ಭಿನ್ನರ ಬಣ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಬಿಎಸ್ವೈ ಅವರನ್ನ ಹೋರಾಟದಿಂದ ಹಿಂದೆ ಸರಿಸೋದಕ್ಕೆ ಅಂತೇಳಿ ಈ ಭಿನ್ನರ ಬಣ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆಯಾ? ಇದರದ್ದೇ ಭಾಗವಾಗಿ ಯಡಿಯೂರಪ್ಪ ವಿರುದ್ಧ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿರೋದಾ? ಮಗನ ಬೆನ್ನಿಗೆ ನಿಲ್ಬೇಡಿ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಈ ರೀತಿಯಾಗಿ ಒಂದು ಎಚ್ಚರಿಕೆ ಕೊಟ್ರಾ? ಬೇರೆ ಅಧ್ಯಕ್ಷರನ್ನ ನೇಮಿಸುವುದಕ್ಕೆ ಸಹಕರಿಸಿ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿರೋದು. ರಮೇಶ್ ಜಾರಕಿಹೊಳಿ ಅವರ ಈ ಒಂದು ಹೇಳಿಕೆ ಏನಿದೆ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಈಗಾಗಲೇ ಹೈಕಮಾಂಡ್ ಈ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡಬೇಡಿ ಅಂದ್ರೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಅದೇ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ವಿಜೇಂದ್ರವನ್ನ ತೆಗಿಬೇಕಂತ ಹೋರಾಟ ನಡೆದು ನಿಜ, ಸುಳ್ಳು ಹಾಕೋದು ಅದನ್ನು ಹೈಕಮಾಂಡ್ ಏನು ನಿರ್ಣಯ ತಗೋತಾ ಅದ್ರ ಬಗ್ಗೆ ನಾವು ಬದ್ಧತೆ ತೆಗಿತಾರೋ ಬಿಡ್ತಾರೋ ಹೈಕಮಾಂಡ್ ಗೊತ್ತು. ಆದರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಅದನ್ನ ಅವ್ರ ಬಗ್ಗೆ ಅಪಾರದ ಗೌರವ ಇದೆ. ಅವರು ರಾಜ್ಯ ಪ್ರವಾಸ ಮಾಡೋದು ಸ್ವಾಗತ. ಆದರೆ ಯಾಕೆ ಸ್ವಾಗತ ಟೂರ್ ಮಾಡೋದು ಒಂದು ಮೊದಲು ಕ್ಲಿಯರ್ ಮಾಡೋಕೆ ಮಗನ ಭದ್ರ ಮಾಡಕ್ಕೆ ಆಡ್ತಾರೋ ಪಕ್ಷ ಭದ್ರ ಮಾಡೋಕೆ ಅವ್ರು ಕ್ಲಿಯರ್ ಮಾಡಬೇಕು. ಪದೇ ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದಲ್ಲ ಯಡಿಯೂರಪ್ಪನವರೇ, ನೀವು ಕೊನೆ ಹಂತದಲ್ಲಿ ಬಂದ್ರಿ, ಈಗ ವಯಸ್ಸಾಗಿದೆ, ಇನ್ನು ಪಕ್ಷ ಎಲ್ಲ ಕೊಟ್ಟದೆ ನಿಮಗೆ, ಪಕ್ಷನ ಬ್ಲ್ಯಾಕ್ ಮಾಡಬೇಡಿ, ದಯವಿಟ್ಟು ನಿಮ್ಮ ಸಹಿತ ವಿಜೇಂದ್ರ ಬಂದ ನೀವು ಹಾಳಾಕ್ರಿ. ನಾನು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ, ದಯವಿಟ್ಟು ಮಗನಾಗಿ ನೋಡಬೇಡ್ರಿ. ಒಬ್ಬ ಫೇಲ್ ಆದಂಥ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ. ನಿಮ್ಮ ಕೊಡುಗೆ ಭಾಳ ಇದೆ, ಅಪಾರದ ಕೊಡುಗೆ ಇದೆ. ವಿಜೇಂದ್ರ ಬೆನ್ನತ್ತ ನೀವು ಹಾಳಾಕ್ರಿ. ಈ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೀನಿ. ಅವ್ರು ಯಾರು ಬೇಕಾ ಮಾಡಲಿಲ್ಲ, ಯಾರು ಮಾಡಿ ಸ್ವಾಗತ ಇದೆ. ನಮಗೆ ಯಾರ ಹೆಸರು ಸ್ವಾಗತ ಮಾಡಿದೆ. ಯಡಿಯೂರಪ್ಪನು ಇನ್ನು ಮತ್ತೊಂದು ಸಲ ಹೇಳ್ತಾನಲ್ಲ, ರಾಜ್ ಟೂರ್ ಮಾಡಕ್ಕೆ ನಾನು ಸ್ವಾಗತ ಇದೆ. ಮಗನ ಕುರ್ಚಿ ಬದ್ದು ಮಾಡಕ್ಕೆ ಆದ್ರೂ ಏನು ಬ್ಲ್ಯಾಕ್ ಮಾಡಿದ್ರು ಏನು ಪಕ್ಷ ಸಂಘಟನೆ ಮಾಡೋದನ್ನು ಕ್ಲಿಯರ್ ಮಾಡಿ ಅಡ್ಡಾಡ್ಬೇಕು. ಈ ಸಂದರ್ಭ ಮತ್ತೊಂದು ಸಲ ಮನೆ ಮಾಡ್ತೀನಿ. ನೋಡಿ, ನಮ್ಮ ಉದ್ದೇಶ ವಿಜೇಂದ್ರವನ್ನ ತೆಗಿಬೇಕಂತ ಹೋರಾಟ ನಡೆದು ನಿಜ, ಸುಳ್ಳು ಹಾಕೋದು ಅದನ್ನು ಹೈಕಮಾಂಡ್ ಏನು ನಿರ್ಣಯ ತಗೋತಾ ಅದ್ರ ಬಗ್ಗೆ ನಾವು ಬದ್ಧತೆ ತೆಗಿತಾರೋ ಬಿಡ್ತಾರೋ ಹೈಕಮಾಂಡ್ ಗೊತ್ತು. ಈಗಾಗಲೇ ಹೈಕಮಾಂಡ್ನ ನಾಯಕರು ಈ ಭಿನ್ನರ ಬಳಗಕ್ಕೆ ಒಂದು ರೀತಿಯಾಗಿ ಎಚ್ಚರಿಕೆ ಕೊಟ್ಟಿದ್ರು. ಇಂಥ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗಬೇಡಿ, ಯಡಿಯೂರಪ್ಪನವರ ವಿರುದ್ಧ ಆಗಲಿ ಪಕ್ಷದ ವಿರುದ್ಧ ಅಂತ. ಬಟ್ ಹಾಗಿದ್ರೂ ರಮೇಶ್ ಜಾರಕಿಹೊಳಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ಯಾಕೆ? ಅದೇ ಪ್ರಶ್ನೆ ಈಗ.